ವೆಲ್ಕಮ್ ಬ್ಯಾಕ್ ಎವ್ರಿವನ್ ಟು ಮೈ ಚಾನಲ್ ತಾಜ್ ಎಜ್ ಆನ್ಲೈನ್ ಕ್ಲಾಸಸ್. ಐ ಆಮ್ ಯಾಸ್ಮಿನ್ ತಾಜ್. ಈ ವಿಡಿಯೋದಲ್ಲಿ ನಾನು ಟಾಪ್ 50 ಟೀಚಿಂಗ್ ಆಪ್ಟಿಟ್ಯೂಡ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತೀನಿ. ಜಸ್ಟ್ ಯು ಕ್ಯಾನ್ ಚೆಕ್ ವಿತ್ ಹೌ ಮಚ್ ಯು ಆರ್ ರೆಡಿ ಫಾರ್ ಯುವರ್ ದ ಎಕ್ಸಾಮಿನೇಷನ್. ಆ್ಯಂಡ್ ದ ಕ್ವಶನ್ ನಂಬರ್ 1, ಟೀಚಿಂಗ್ ಇಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್. ಟೀಚಿಂಗ್ ಅಂದರೆ ಬ್ರಿಂಗಿಂಗ್ ದ ಚೇಂಜ್ ಇನ್ ಲರ್ನರ್ಸ್ ಬಿಹೇವಿಯರ್ ಅಂತ ಹೇಳ್ತೀವಿ. ಈವನ್ ಲರ್ನಿಂಗ್ ಅಂದರೂ ಕೂಡ ಅಷ್ಟೇ, ಇಟ್ಸ್ ಲೈಕ್ ಬ್ರಿಂಗಿಂಗ್ ದ ಚೇಂಜ್ ವಿತ್ ಇನ್ ದ ಬಿಹೇವಿಯರ್. ಸೊ ಟೀಚಿಂಗ್ ಇಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ಅಂತ ಬಂದಾಗ ಆನ್ಸರ್ ಬಿ, ಸಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಟು ಬ್ರಿಂಗ್ ಚೇಂಜ್ ಇನ್ ಲರ್ನರ್ಸ್ ಬಿಹೇವಿಯರ್. ಎಲ್ಲಿ ಚೇಂಜ್ ಇನ್ ಲರ್ನರ್ಸ್ ಬಿಹೇವಿಯರ್ ಅಂತ ಬರುತ್ತೋ ಅದೇ ಆನ್ಸರ್. ಸೆಕೆಂಡ್, ದ ಮೇನ್ ಆಬ್ಜೆಕ್ಟಿವ್ ಆಫ್ ಟೀಚಿಂಗ್ ಈಸ್ ಟು ಕವರ್ ಸಿಲೆಬಸ್ ಅಲ್ಲ, ಟು ಎನ್ಶೂರ್ ಲರ್ನಿಂಗ್. B is the answer. To give homework is wrong. To discipline student is fine. ಹೌದು ಇರ್ಬೋದು, ಬಟ್ to ensure learning is the most important. Next, C. Which of the following is not a level of teaching? ನೋಡಿ, memory level, reflective level, understanding level. All these three are the levels of teaching. Cooperative level is not. Question number 4. Reflective level of teaching is concerned with rote learning ಅಂದರೆ ಅದು ಮೆಮೊರಿ ಲೆವೆಲ್ ಆಗಿಬಿಡುತ್ತೆ. ಅಂಡರ್ಸ್ಟ್ಯಾಂಡಿಂಗ್, ರೀಸನಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಮೆಮೊರೈಸೇಷನ್, ಮತ್ತು ಮೆಮೊರೈಸೇಷನ್ ಅಲ್ಲ. ಡ್ರಿಲ್ ವರ್ಕ್ ನೋ. ಅಂಡರ್ಸ್ಟ್ಯಾಂಡಿಂಗ್, ರೀಸನಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಎಲ್ಲಿ ಕ್ರಿಟಿಕಲ್ ಥಿಂಕಿಂಗ್ ಇರುತ್ತೋ ಅದೇ ರಿಫ್ಲೆಕ್ಟಿವ್ ಲರ್ನಿಂಗ್. ಓಕೆ, ರಿಫ್ಲೆಕ್ಟಿವ್ ಲರ್ನಿಂಗ್ ಅಂದರೆ ಕ್ರಿಟಿಕಲ್ ಥಿಂಕಿಂಗ್ ಅಂದರೆ ರೀಸನಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಅಂತ ಬರಬೇಕು. ಸುಮ್ಮನೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೊಟ್ಬಿಟ್ಟು ನಮಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ನಥಿಂಗ್. ದಿಸ್ ಈಸ್ ಅ ಥರ್ಡ್ ಸ್ಟೆಪ್ಪು. ರಿಫ್ಲೆಕ್ಟಿವ್ ಲರ್ನಿಂಗ್ ಈಸ್ ಅ ಥರ್ಡ್ ಸ್ಟೆಪ್ ವೇರ್ ಅಂಡರ್ಸ್ಟ್ಯಾಂಡಿಂಗ್, ರೀಸನಿಂಗ್ ಆ್ಯಂಡ್ ಕ್ರಿಯೇಟಿವಿಟಿ ಅಂತ ಬಂದ ತಕ್ಷಣ ಅದು ರಿಫ್ಲೆಕ್ಟಿವ್ ಲರ್ನಿಂಗ್. ಕ್ವೆಶ್ಚನ್ ನಂಬರ್ 5, ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್ ಎಂಫಸೈಸಸ್. ಮೆಮೊರಿ ಲೆವೆಲಲ್ಲಿ ನಾವು ಜಸ್ಟು ಏನಿದೆ ಅದನ್ನು ಮೆಮೊರೈಸ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಬಹೆಟ್ ಮಾಡುವಂಥದ್ದು ಅಂತೀವಲ್ಲ ಅದು. ರೀಕಾಲ್ ಆರ್ ಫ್ಯಾಕ್ಟ್ಸ್. ಪ್ರಾಬ್ಲಮ್ ಸಾಲ್ವಿಂಗು, ಲಾಜಿಕಲ್ ರೀಸನಿಂಗು, ಇದೆಲ್ಲ ಏನು ಕಾನ್ಸೆಪ್ಟುವಲ್ ಅಪ್ಲಿಕೇಶನ್ ಎಲ್ಲ ರಿಫ್ಲೆಕ್ಟಿವ್ ಲೆವೆಲ್. ನೆಕ್ಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಟೀಚಿಂಗ್ ಇಸ್ ಪ್ರಪೋಸ್ಡ್ ಬೈ ಮಾರಿಸನ್ನು. ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇದನ್ನು ನನ್ನ ವೀಡಿಯೋದಲ್ಲಿ ಹೇಳಿದ್ದೆ. ಮೋಸ್ಟ್ ಹರ್ಟ್ಫುಲ್ ಲೆವೆಲ್ ಆಫ್ ಟೀಚಿಂಗ್ ಈಸ್ ಯಾವ ಸ್ಟೇಜಲ್ಲಿ ನಾವು ತುಂಬ ಥಾಟ್ಫುಲ್ಲಾಗಿ ಯೋಚನೆ ಮಾಡ್ತೀವಿ. ನೋಡಿ, ಆಗಲೇ ಹೇಳಿದ್ನಲ್ಲ ನಾನು, ಪ್ರಾಬ್ಲಮ್ ಸಾಲ್ವಿಂಗು, ಲಾಜಿಕಲ್ ರೀಸನಿಂಗು, ಕಾನ್ಸೆಪ್ಟ್ ಅಪ್ಲಿಕೇಶನ್ ಎಲ್ಲ ಮಾಡುವಂಥದ್ದು ಎಲ್ಲಿ ಅಂತ ಕೇಳಿದರೆ ದಟ್ ಈಸ್ ರಿಫ್ಲೆಕ್ಟಿವ್ ಲೆವೆಲ್. ಮೋಸ್ಟ್ ಟೀಚರ್ ಸೆಂಟರ್ಡ್ ಮೆಥಡ್ ಈಸ್ ಟೀಚರ್ ಸೆಂಟರ್ಡ್ ಮೆಥಡ್ಸ್ ಆಫ್ ಟೀಚಿಂಗ್ ನಲ್ಲಿ ಡಿಸ್ಕಸ್ ಮಾಡಿದ್ದೆ ವಿಡಿಯೋದಲ್ಲಿ. ಲೆಕ್ಚರ್ ಮೆಥಡ್ ಈಸ್ ಅ ಟೀಚರ್ ಸೆಂಟರ್ಡ್. ಪ್ರಾಜೆಕ್ಟ್ ಮೆಥಡ್ ಈಸ್ ಸ್ಟೂಡೆಂಟ್ ಸೆಂಟರ್. ನಾವು ಪ್ರಾಜೆಕ್ಟ್ ಕೊಡ್ತೀವಿ, ಅವರೇ ಮಾಡ್ಕೊಂಡು ಬಂದು ಕಲಿತಾರೆ. ಡಿಸ್ಕವರಿ ಮೆಥಡ್ ಅವರೇ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ ಅವರೇ ಮಾಡ್ತಾರೆ. ನಾವು ಮಾಡುವಂಥದ್ದು ಲೆಕ್ಚರ್ ಮೆಥಡ್. ನೆಕ್ಸ್ಟ್, ಇನ್ ಕ್ಲಾಸ್ ರೂಮ್ ಟೀಚಿಂಗ್ ದ ಗ್ರೇಟೆಸ್ಟ್ ಚಾಲೆಂಜ್ ಈಸ್ ಕ್ಲಾಸ್ ರೂಮ್ ಕಂಟ್ರೋಲ್, ಸ್ಟೂಡೆಂಟ್ ಎಂಗೇಜ್ಮೆಂಟ್, ಟೈಮ್ ಮ್ಯಾನೇಜ್ಮೆಂಟ್, ಕಂಟೆಂಟ್ ಡೆಲಿವರಿ ಅಂತ ಇದೆ. ಸ್ಟೂಡೆಂಟನ್ನ ಎಂಗೇಜ್ ಮಾಡುವಂಥದ್ದು ನಾವು ಕಂಟೆಂಟಲ್ಲಿ, ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಸ್ಟೂಡೆಂಟ್ ಎಂಗೇಜ್ಮೆಂಟ್. ಕ್ವೆಶ್ಚನ್ ನಂಬರ್ 10, ಎಫೆಕ್ಟಿವ್ ಟೀಚಿಂಗ್ ರಿಕ್ವೈರ್ಸ್ ಇಂಟರ್ಯಾಕ್ಷನ್ ಬಿಟ್ವೀನ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಅದಿದ್ದರೆ ಎಫೆಕ್ಟಿವ್ ಟೀಚಿಂಗ್. ಮೆಮೊರೈಸೇಷನ್ನು, ಮೊನೊಲಾಗು, ರೋಟ್ ಲರ್ನಿಂಗ್ ಏನಿಲ್ಲ. ಓಕೆ, ನೆಕ್ಸ್ಟ್, ರೋಟ್ ಲರ್ನಿಂಗ್ ಅನ್ನುವಂಥ ಪದನ ನೆನ್ಪಿಟ್ಕೊಳ್ಳಿ. ರೋಟ್ ಲರ್ನಿಂಗ್ ಅಂದರೆ ಮೆಮೊರೈಸೇಷನ್. ಓಕೆ, ವಿಚ್ ಈಸ್ ದ ಮೋಸ್ಟ್ ಇಂಟರಾಕ್ಟಿವ್ ಟೀಚಿಂಗ್ ಮೆಥಡ್? ಯಾವುದು? ಲೆಕ್ಚರರ್, ಡಿಸ್ಕಷನ್, ಡಿಕ್ಟೇಷನ್, ರೀಡಿಂಗ್ ಅಲೌಡ್. ರೀಡಿಂಗ್ ಅಲೌಡ್ ಈಸ್ ನಾಟ್, ಡಿಕ್ಟೇಷನ್ ಈಸ್ ನಾಟ್. ಲೆಕ್ಚರಲ್ಲೂ ಬರೀ ನಾವು ಪಾಠ ಮಾಡ್ತೀವಿ. ಡಿಸ್ಕಷನ್ ಮೆಥಡ್ ಇಸ್ ಅ ಇಂಟರಾಕ್ಟಿವ್ ಮೆಥಡ್. ನಾನು ಸ್ಟೂಡೆಂಟು ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಅಂದರೆ ದಟ್ಸ್ ಅನ್ ಇಂಟರಾಕ್ಟಿವ್ ಮೆಥಡ್. ವಿಚ್ ಮೆಥಡ್ ಎನ್ಕರೇಜಸ್ ಸ್ಟೂಡೆಂಟ್ ಸೆಲ್ಫ್ ಲರ್ನಿಂಗ್? ಪ್ರಾಜೆಕ್ಟ್ ಮೆಥಡ್. ನೆಕ್ಸ್ಟ್, 13th, ಮೈಕ್ರೋ ಟೀಚಿಂಗ್ ಫೋಕಸಸ್ ಆನ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಪಾರ್ಟಿಸಿಪೇಟ್, ಸ್ಪೆಸಿಫಿಕ್ ಟೀಚಿಂಗ್ ಸ್ಕಿಲ್ಸ್, ಫುಲ್ ಕ್ಲಾಸ್ ರೂಮ್ ಟೀಚಿಂಗ್, ಆನ್ಲೈನ್ ಲರ್ನಿಂಗ್, ಇವ್ಯಾಲ್ಯೂಯೇಷನ್. ನೋ, ಪ್ರಾಕ್ಟೀಸಿಂಗ್ ಸ್ಪೆಸಿಫಿಕ್ ಟೀಚಿಂಗ್ ಸ್ಕಿಲ್ಸ್. ಸ್ಪೆಸಿಫಿಕ್ಕಾಗಿ ಇದರಲ್ಲಿ ನಾನು ಎಕ್ಸ್ಪರ್ಟ್ ಆಗ್ತೀನಿ ಅಂತ ನಾನು ಅದ್ರ ಬಗ್ಗೆ ಟೀಚಿಂಗ್ ಸ್ಕಿಲ್ಸ್ ಬಗ್ಗೆ ಫೋಕಸ್ ಮಾಡಿದ್ರೆ ದಟ್ ಇಸ್ ಮೈಕ್ರೋ ಟೀಚಿಂಗ್ ಫೋಕಸ್. ಓಕೆ, ಇಟ್ ಟ್ರೈನ್ಸ್ ಟೀಚರ್ ಇನ್ ಒನ್ ಸ್ಕಿಲ್ ಅಟ್ ಅ ಟೈಮ್. ಕ್ವೆಶ್ಚನ್ ನಂಬರ್ 14, ಮೇಜರ್ ಸ್ಟೆಪ್ಸ್ ಇನ್ ಮೈಕ್ರೋ ಟೀಚಿಂಗ್ ಆರ್. ಎ, ಪ್ಲ್ಯಾನ್, ಟೀಚ್, ಫೀಡ್ಬ್ಯಾಕ್, ರೀಪ್ಲ್ಯಾನ್, ರೀಟೀಚ್. ಇದನ್ನು ಕಲ್ತ್ಕೊಂಡ್ಬಿಡಿ ಮೈಕ್ರೋ ಟೀಚಿಂಗ್ ಬಗ್ಗೆ. ನಾನು ಮಾಡಿಲ್ಲ ವಿಡಿಯೋ, ಇನ್ ಫ್ಯೂಚರಲ್ಲಿ ಯಾವತ್ತಾದರೂ ಮಾಡ್ತೀನಿ. ಬಟ್ ನೀವು ಈಗ ಕಲ್ತ್ಕೊಳ್ಳಿ ಮೈಕ್ರೋ ಟೀಚಿಂಗ್ ಬಗ್ಗೆ. ಪ್ಲ್ಯಾನ್, ಟೀಚ್, ಫೀಡ್ಬ್ಯಾಕ್, ರೀಪ್ಲ್ಯಾನ್, ರೀಟೀಚ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 15, ವಿಚ್ ಈಸ್ ನಾಟ್ ಆನ್ ಆಡಿಯೋ ವಿಜುವಲ್ ಏಡ್ ಅಂತ ಕೇಳಿದ್ದಾರೆ. ಟೆಕ್ಸ್ಟ್ ಬುಕ್ ಈಸ್ ನಾಟ್ ಆನ್ ಆಡಿಯೋ ವಿಜುವಲ್ ಏಡ್. Next, the most economical and accessible teaching aid is Blackboard. ICT stand for Information and Communication Technology. MOOCs, Massive Open Online Courses. Massive MOOCs ಅಂದರೆ M ಅಂದರೆ ಮ್ಯಾಸಿವ್, ಓಪನ್ ಆನ್ಲೈನ್ ಕೋರ್ಸಸ್. ಸ್ವಯಂ ಎಲ್ಲಿಂದ ಬಂದಿದೆ? UGC ಆ್ಯಂಡ್ MHRD. ಸ್ಮಾರ್ಟ್ ಕ್ಲಾಸ್ ರೂಮ್
mainly uses smart classroom, mainly uses ICT tools. Okay, next question number 21. Learning is process of ಪರ್ಮನೆಂಟ್ ಚೇಂಜ್ ಇನ್ ಬಿಹೇವಿಯರ್. ನಾನು ಆಗಲೇ ಅದನ್ನೇ ಹೇಳಿದೆ ಎಲ್ಲಿ ಟೀಚಿಂಗ್ ಬಗ್ಗೆ ಫಸ್ಟ್ ಕ್ವಶನ್ ಬಂದಾಗ ಮೈಟ್ ಬಿ ಟೀಚಿಂಗ್ ಈಸ್ ಬೆಸ್ಟ್ ಡಿಸ್ಕ್ರೈಬ್ಡ್ ಆಸ್ ಸಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ ಟು ಬ್ರಿಂಗ್ ಚೇಂಜ್ ಇನ್ ಲರ್ನರ್ಸ್ ಬಿಹೇವಿಯರ್ ಅಂತ. ಆವಾಗಲೂ ಅದೇ ಹೇಳಿದೆ, ಇಲ್ಲೂ ಕೂಡ ಅದೇ ಇದೆ. ಲರ್ನಿಂಗ್ ಇಸ್ ಅ ಪ್ರೋಸೆಸ್ ಆಫ್ ಅಂತ ಪರ್ಮನೆಂಟ್ ಚೇಂಜ್ ಇನ್ ಬಿಹೇವಿಯರ್. ನಾವು ಏನಾದರೂ ಕಲಿತಾಗ ನಮ್ಮ ಬಿಹೇವಿಯರಲ್ಲಿ ಚೇಂಜಸ್ ಬರುತ್ತೆ. ಓಕೆ, ಇನ್ ಟೀಚಿಂಗ್ ಲರ್ನರ್ಸ್ ಆರ್ ಕನ್ಸಿಡರ್ಡ್ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್. ಬರ್ಕೊಳ್ಳಿ, ಲರ್ನರ್ಸ್ ಆರ್ ಕನ್ಸಿಡರ್ಡ್ ಆ್ಯಕ್ಟಿವ್ ಪಾರ್ಟಿಸಿಪೆಂಟ್ಸ್. ನೆಕ್ಸ್ಟು ಕ್ವಶನ್ ನಂಬರ್ 23. ಸ್ಲೋ ಲರ್ನರ್ಸ್ ಕ್ಯಾನ್ ಬಿ ಹೆಲ್ಪ್ ಬೆಸ್ಟ್ ಥ್ರೂ ಎಕ್ಸ್ಟ್ರಾ ಕೋಚಿಂಗ್ ಆ್ಯಂಡ್ ಮೋಟಿವೇಶನ್. ಪನಿಷ್ಮೆಂಟ್ ಇಲ್ಲ, ಇಗ್ನೋರೆನ್ಸ್ ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಇಲ್ಲ, ಎಕ್ಸ್ಟ್ರಾ ಕೋಚಿಂಗ್ ಆ್ಯಂಡ್ ಮೋಟಿವೇಶನ್. ಕ್ವಶನ್ ನಂಬರ್ 24. ಮೋಟಿವೇಶನ್ ಇಸ್ ಇನ್ ಟೀಚಿಂಗ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಇಂಟ್ರೆಸ್ಟ್ ಆ್ಯಂಡ್ ಪಾರ್ಟಿಸಿಪೇಷನ್. ಕ್ರಿಯೇಟ್ ಫಿಯರಾ? ಅಲ್ಲ. ಇನ್ಕ್ರೀಸ್ ಮೆಮೊರೈಸೇಷನಾ? ಅಲ್ಲ. ಅವಾಯ್ಡ್ ಕ್ವಶನಿಂಗಾ? ಅಲ್ಲ. ಮೋಟಿವೇಶನ್ ಇನ್ಕ್ರೀಸ್ ಇಂಟ್ರೆಸ್ಟ್ ಆ್ಯಂಡ್ ಪಾರ್ಟಿಸಿಪೇಷನ್. ಲರ್ನರ್ ಸೆಂಟರ್ಡ್ ಮೆಥಡ್ಸ್ ಇನ್ಕ್ಲೂಡ್. ಲರ್ನರ್ ಸೆಂಟರ್ಡ್ ಮೆಥಡಲ್ಲಿ ಇದು ಡಿಸ್ಕಷನ್, ಪ್ರಾಜೆಕ್ಟ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್. ಎಸ್. ಲೆಕ್ಚರರು ನಾವು ಟೀಚರ್ ಸೆಂಟರ್ಡ್, ಡಿಕ್ಟೇಷನು ಟೀಚರ್ ಸೆಂಟರ್ಡ್, ರೀಡಿಂಗ್ ಅಲೌಡ್ ಓಕೆ, ಡೆಮಾನ್ಸ್ಟ್ರೇಷನ್ ಈಸ್ ಆಲ್ಸೋ ಟೀಚರ್ ಸೆಂಟರ್ಡ್, ರೀಡಿಂಗ್ ಅಲೌಡ್ ಈಸ್ ಆಲ್ಸೋ ಟೀಚರ್ ಸೆಂಟರ್ಡ್. ಸೊ ಡಿಸ್ಕಷನ್, ಪ್ರಾಜೆಕ್ಟ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆರ್ ಲರ್ನರ್ ಸೆಂಟರ್. ಅವ್ರು ಇದೆಲ್ಲ ಮಾಡಿದ್ರೆ ಸೆಲ್ಫ್ ಆಗಿ ಅವರೇ ಕಲ್ತ್ಕೊಂಡು ಬಿಡ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಟೀಚಿಂಗ್ ಎಫೆಕ್ಟಿವ್ನೆಸ್ ಡಿಪೆಂಡ್ಸ್ ಮೋಸ್ಟ್ ಆನ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಯಾವ ಟೀಚರಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆಯೋ ಅವನು ಎಫೆಕ್ಟಿವ್ ಆಗಿ ಟೀಚ್ ಮಾಡೋದಕ್ಕೆ ಸಾಧ್ಯ. ಅಂದರೆ ಎಷ್ಟು ಮಾತಾಡ್ತಾನಲ್ಲ, ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು, ಎಷ್ಟು ರೀತಿ ಮಕ್ಕಳ ಹತ್ರ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಅದೆಲ್ಲ. 27. ರೆಮಿಡಿಯಲ್ ಟೀಚಿಂಗ್ ಮೀನ್ಸ್. ರೆಮಿಡಿಯಲ್ ಟೀಚಿಂಗ್ ಅಂದರೆ ಹೆಲ್ಪಿಂಗ್ ಸ್ಟೂಡೆಂಟ್ಸ್ ಓವರ್ಕಮ್ ಲರ್ನಿಂಗ್ ಡಿಫಿಕಲ್ಟೀಸ್. ಕೆಲವು ಮಕ್ಕಳಿಗೆ ಕೆಲವೊಂದು ಅರ್ಥ ಆಗಿರಲ್ಲ, ಆವಾಗ ನಾವು ರೆಮಿಡಿಯಲ್ ಆಗಿ ಅಡಿಷ್ನಲ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಹೇಳ್ಕೊಡ್ಬೋದು. ನೆಕ್ಸ್ಟ್ 28. ದ ಬೆಸ್ಟ್ ಇವ್ಯಾಲ್ಯೂಯೇಷನ್ ಆಫ್ ಟೀಚಿಂಗ್ ಈಸ್ ಸ್ಟೂಡೆಂಟ್ ಅಚೀವ್ಮೆಂಟ್. ಸ್ಟೂಡೆಂಟ್ ಎಷ್ಟು ಚೆನ್ನಾಗಿ ಅವ್ರು ಅಚೀವ್ ಮಾಡ್ತಾರೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಎಷ್ಟು ಚೆನ್ನಾಗಿ ಅವ್ರಿಗೆ ಪಾಠ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಕ್ವೆಶ್ಚನ್ ನಂಬರ್ 29. ಟೀಚಿಂಗ್ ಈಸ್ ಸಕ್ಸಸ್ಫುಲ್ ವೆನ್ ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಪ್ಲೈ ನಾಲೆಡ್ಜ್. ಸ್ಟೂಡೆಂಟ್ಸ್ ಯಾವಾಗ ಅರ್ಥ ಮಾಡ್ಕೊಳ್ತಾರೆ ಮತ್ತು ಕಲ್ತಿರುವಂಥದ್ದನ್ನು ಅವ್ರ ಜೀವನದಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಅದನ್ನು ನಾವು ಟೀಚಿಂಗ್ ಈಸ್ ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಕ್ವೆಶ್ಚನ್ ನಂಬರ್ 30. ಎ ಗುಡ್ ಟೀಚರ್ ಈಸ್ ಒನ್ ಹೂ ಇನ್ಸ್ಪೈರ್ಡ್ ಸ್ಟೂಡೆಂಟ್ಸ್ ಟು ಲರ್ನ್. ದಟ್ ಈಸ್ ಸಿಂಪಲ್ ಕ್ವಶನ್ಸ್ ಇದೆ. ಕ್ವಶನ್ ನಂಬರ್ 31. ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಇಸ್ ಡನ್. ಫಾರ್ಮೇಟಿವ್, ಸಮೇಟಿವ್, ಕಂಟಿನ್ಯೂಸ್ ಇವ್ಯಾಲ್ಯೂಷನ್ ಅಂತ ಹೇಳುತ್ತೆ. ಸೊ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ಅನ್ನುವಂಥದ್ದು ನಾವು ಕಲಿಯುವಾಗಲೇ, ಮಕ್ಕಳು ಕಲಿತಾ ಇರುವಾಗಲೇ, ಫಾರ್ ಎಕ್ಸಾಂಪಲ್ ಈಗ ಕಾಲೇಜ್ ಸ್ಟಾರ್ಟ್ ಆಗಿದೆ, ನಾವು ಮಧ್ಯದಲ್ಲಿ ಯೂನಿಟ್ ಟೆಸ್ಟ್ ಎಲ್ಲ ಕೊಡ್ತೀವಲ್ಲ, ಅದು ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್, ದಟ್ ಈಸ್ ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್. ಸಮೇಟಿವ್ ಅಂದರೆ ಎಕ್ಸಾಮ್, ಫೈನಲ್ ಎಕ್ಸಾಮ್ ಬರುತ್ತಲ್ಲ ಅವ್ರದ್ದು, ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ, ಅದು ಸಮೇಟಿವ್ ಇವ್ಯಾಲ್ಯೂಯೇಷನ್. ಓಕೆ, ನೀವು ಒಂದೇ ನೆನ್ಪಿಟ್ಕೊಳ್ಳಿ, ಸಮೇಟಿವ್ ಸ್ಟಾರ್ಟ್ಸ್ ವಿತ್ ವರ್ಡ್ ಎಸ್. ಸೆಮಿಸ್ಟರ್, ಎಂಡ್ ಎಕ್ಸಾಮ್, ಅದು ಸ್ಟಾರ್ಟ್ ವಿತ್ ವರ್ಡ್ ಎಸ್. ಸೊ ಸಮೇಟಿವ್ಗೆ ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಅಂದರೆ ಅರ್ಥ ಆಫ್ಟರ್ ಕೋರ್ಸ್ ಕಂಪ್ಲೀಷನ್. ಆನ್ಸರ್ ಎ, ಕರೆಕ್ಟ್, ಅಟ್ ದ ಎಂಡ್ ಆಫ್ ದ ಕೋರ್ಸ್ ಅಂತ. ಅದೇ ಫಾರ್ಮೇಟಿವ್ ಅಂದರೆ ಮಧ್ಯದಲ್ಲಿ. ಓಕೆ, ಯಾವಾಗ ಕೋರ್ಸ್ ಮಾಡ್ತಾ ಇರ್ತೀವೋ, ನಾವು ಟ್ರೈನಿಂಗ್ ಕೊಡ್ತಾ ಇರ್ತೀವೋ ಆ ಟೈಮಲ್ಲಿ ಇವ್ಯಾಲ್ಯೂಯೇಷನ್ ಮಾಡುವಂಥದ್ದು. ನೆಕ್ಸ್ಟ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಕವರ್ಸ್ ಸ್ಕಾಲಿಸ್ಟಿಕ್ ಆ್ಯಂಡ್ ಕೋ-ಸ್ಕಾಲಿಸ್ಟಿಕ್ ಏರಿಯಾಸ್. ನೆಕ್ಸ್ಟ್ ಕ್ವಶನ್ ನಂಬರ್ 34. ಫೀಡ್ಬ್ಯಾಕ್ ಇನ್ ಟೀಚಿಂಗ್ ಹೆಲ್ಪ್ಸ್ ಟು ಇಂಪ್ರೂವ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಸ್ಟ್ರಾಟಜೀಸ್. ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ಲರ್ನಿಂಗ್ ಡಿಫಿಕಲ್ಟೀಸ್. ಸೊ ಯಾರಿಗೆ ಯಾವ ರೀತಿ ಲರ್ನಿಂಗ್ ಡಿಫಿಕಲ್ಟೀಸ್ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಮಕ್ಕಳಲ್ಲಿ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೂಯೇಷನ್ನ ಮಾಡ್ತೀವಿ. ಇನ್ ಆ್ಯನ್ ಎಫೆಕ್ಟಿವ್ ಕ್ಲಾಸ್ ರೂಮ್ ನಾಯ್ಸ್ ಲೆವೆಲ್ ಈಸ್ ಪ್ರೊಡಕ್ಟಿವ್ ಆ್ಯಂಡ್ ಪರ್ಪಸ್ಫುಲ್. ಸೊ ಕ್ಲಾಸ್ ರೂಮಲ್ಲಿ ಚೆನ್ನಾಗಿ ಮಕ್ಕಳು ಕಲಿತಾ ಇದ್ದಾರೆ ಅಂದರೆ ನಾಯ್ಸು ಇದ್ದೇ ಇರುತ್ತೆ. ಯಾಕೆ ಅಂದರೆ ಅವ್ರು ಎಂಗೇಜ್ಡ್ ಆಗಿದ್ದಾರೆ ಅಂತ ಅರ್ಥ. ಇಲ್ಲಾಂದರೆ ಅವ್ರು ಸುಮ್ಮನೆ ಕೂತಿದ್ರೆ ಅವ್ರು ಎಂಗೇಜ್ಡ್ ಆಗಿಲ್ಲ, ಅವ್ರು ಕಲಿತಾ ಇಲ್ಲ, ಅವರು ಅಟೆಂಟಿವ್ ಆಗಿಲ್ಲ, ಅವ್ರು ಎಲ್ಲೋ ಏನೋ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಮಾತ್ರ ಪ್ರೆಸೆಂಟ್ ಆಗಿದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ನಂಬರ್ 37. ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಮೇನ್ಲಿ ಫೋಕಸಸ್ ಆನ್ ಮೇಂಟೈನಿಂಗ್ ಡಿಸಿಪ್ಲಿನ್ ಇನ್ ಆ್ಯಂಡ್ ಆರ್ಡರ್.
ನೆಕ್ಸ್ಟ್, ಯಾಕಂದರೆ ಇಲ್ಲಿ ಡಿಸಿಪ್ಲಿನ್ ಮಾಡೋವಂಥದ್ದಲ್ಲ ನಾನು ಹೇಳ್ತಾ ಇರೋದು. ಮೂರು ಆಪ್ಷನಿಗೆ ಕಂಪೇರ್ ಮಾಡಿದ್ರೆ ಪನಿಷ್ಮೆಂಟ್ ಕೊಡೋದು ಅಲ್ಲ, ರೆಕಾರ್ಡ್ ಕೀಪಿಂಗ್ ಮಾಡೋದು, ಅಟೆಂಡೆನ್ಸ್ ಮಾಡೋದು ಅಲ್ಲ, ಈ ಮೂರಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಬೆಸ್ಟ್ ಆನ್ಸರ್ ಅಂತ ಸೆಲೆಕ್ಟ್ ಮಾಡಬೇಕು ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಬರೀವಾಗ 5 ಕ್ವಶನ್ಸ್ ಕೊಟ್ಟಿರ್ತಾರಲ್ಲ ಎಕ್ಸಾಮಲ್ಲಿ. ಅದರಲ್ಲಿ ಕ್ವಶನ್ ನಂಬರ್ 38, ಟೀಚರ್ಸ್ ಬಾಡಿ ಲ್ಯಾಂಗ್ವೇಜ್ ಶುಡ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ಓಪನ್. ನಾವು ಯಾವ ರೀತಿ ನಿಂತ್ಕೊಂಡು ಪಾಠ ಮಾಡ್ತೀವಿ ಅನ್ನೋದನ್ನು ಸ್ಟೂಡೆಂಟ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಪ್ರೆಸೆಂಟೇಷನಿಗೆ ಕರೆದಾಗ ಕೆಲವು ಮಕ್ಕಳು ನಾನು ಅಬ್ಸರ್ವ್ ಮಾಡಿದಂಗೆ ನಾನು ಹೆಂಗೆ ಪಾಠ ಮಾಡ್ತೀನಿ ಹಂಗೆ ಬಂದು ಮಾಡ್ತವೆ. ಅಂದರೆ ಅವ್ರು ಎಷ್ಟು ನಮ್ಮನ್ನು ಅಬ್ಸರ್ವ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಮ್ಯಾಮ್ ಹಿಂಗೆ ಪಾಠ ಮಾಡ್ತಾರೆ. ಸೊ ಕೆಲವೊಂದು ವಿಚಾರಗಳಲ್ಲಿ ನಾವು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ಮಾಡಿರ್ತೀವಿ ಅವರಿಗೆ ಕಲಿಯೋದ್ರಲ್ಲಿ. ನಾನು ಇವ್ರ ಥರನೇ ಕಲಿಬೇಕು ಪ್ರೆಸೆಂಟೇಷನ್ ಕೊಡೋದ್ರಲ್ಲಿ ಅಂತ ಅವ್ರು ಕಲ್ತಿರ್ತಾರೆ ನೋಡಿ. ಸೊ ದಟ್ ಈಸ್ ಕಾನ್ಫಿಡೆಂಟ್ ಆ್ಯಂಡ್ ಓಪನ್ ಆಗಿರೋದು ಟೀಚರ್ಸ್ ಬಾಡಿ ಲ್ಯಾಂಗ್ವೇಜ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 39, ದ ಬೆಸ್ಟ್ ವೇ ಟು ರಿಸಾಲ್ವ್ ಕ್ಲಾಸ್ ರೂಮ್ ಕಾನ್ಫ್ಲಿಕ್ಟ್ ಈಸ್ ಇಗ್ನೋರಿಂಗ ಅಲ್ಲ, ಶೌಟಿಂಗ ಅಲ್ಲ, ಪನಿಷ್ಮೆಂಟು ಅಲ್ಲ, ಥ್ರೂ ಡಿಸ್ಕಷನ್ ಆ್ಯಂಡ್ ಎಂಪತಿ. ನೆಕ್ಸ್ಟ್, ಪಿಯರ್ ಲರ್ನಿಂಗ್ ಮೀನ್ಸ್ ಲರ್ನಿಂಗ್ ಫ್ರಮ್ ಕ್ಲಾಸ್ಮೇಟ್ಸ್. ಒಬ್ರಿಗೊಬ್ರು ಸ್ಟೂಡೆಂಟ್ಸ್ ಅವರವರೇ ಹೇಳ್ಕೊಡ್ತಾರೆ. ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸಲ್ಲಿ ಇದನ್ನು ಯೂಸ್ ಮಾಡ್ಬೇಕು ನಾವು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸಲ್ಲಿ ಓದ್ವಾ, ಬೋರ್ಡ್ ಮೇಲೆ ಪ್ರಾಬ್ಲಮ್ ಮಾಡಿದ್ವಾ, ವಾಪಸ್ ಬಂದ್ವಾ ಅಂತ ಯೋಚನೆ ಮಾಡಿದ್ರೆ ಅವ್ರು ಕಲಿಯೋದೇ ಇಲ್ಲ. ಪ್ರಾಕ್ಟಿಕಲ್ ಸಬ್ಜೆಕ್ಟಲ್ಲಿ 2 ಟ್ರಿಕ್ಕು. ಒಂದು ಪಿಯರ್ ಲರ್ನಿಂಗ್, ನಾವು ಒಂದು ಪ್ರಾಬ್ಲಮ್ ಹೇಳ್ಕೊಡ್ಬೇಕು, 2 ಪ್ರಾಬ್ಲಮ್ ಹೇಳ್ಕೊಡ್ಬೇಕು, 3 ಪ್ರಾಬ್ಲಮ್ ಹೇಳ್ಕೊಡ್ಬೇಕು, ಇನ್ನು 2-3 ಪ್ರಾಬ್ಲಮ್ ಅವರೇ ಕ್ಲಾಸ್ ರೂಮಲ್ಲಿ ಪಕ್ಕದಲ್ಲಿ ಹೇಳ್ಕೊಂಡು ಒಬ್ರಿಗೊಬ್ರು ಹೇಳ್ಕೊಡ್ತಾ ಕಲಿಬೇಕು, ಸಾಲ್ವ್ ಮಾಡಬೇಕು. ಕ್ಲಾಸ್ ರೂಮಲ್ಲೇ ಹಂಗೆ ಮಾಡಬೇಕು. ಮೊದಲನೇ ಟ್ರಿಕ್ಕು ದಟ್ ಈಸ್ ಅವರು ಲರ್ನಿಂಗ್ ಫ್ರಮ್ ಕ್ಲಾಸ್ಮೇಟ್ಸ್ ಆಗುತ್ತೆ. ನೆಕ್ಸ್ಟ್ 2ನೇ ಟ್ರಿಕ್ಕು ಅವ್ರಿಗೆ ಬಂದು ಬೋರ್ಡ್ ಮೇಲೆ ಮಾಡಿಸ್ಬೇಕು. ಅವಾಗ ಏನಾಗುತ್ತೆ ಅಂದರೆ ಅಯ್ಯೋ ಮ್ಯಾಮ್ ಬೋರ್ಡ್ ಮೇಲೆ ಮಾಡಿಸ್ತಾರೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಅವ್ರು ಅದನ್ನು ಕಲ್ತ್ಕೊಂಡು ಬರ್ತಾರೆ. ಸೊ ದಟ್ ಈಸ್ 2 ಥಿಂಗ್ಸ್ ಐ ಹ್ಯಾವ್ ಲರ್ನ್ ಡ್ಯೂರಿಂಗ್ ಮೈ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ 41, ಎಫೆಕ್ಟಿವ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಶುಡ್ ಬಿ ಕ್ಲಿಯರ್, ಟು ವೇ ಆ್ಯಂಡ್ ಇಂಟರಾಕ್ಟಿವ್. ಕ್ಲಿಯರ್ ಆಗಿರಬೇಕು, ಟು ವೇ ಆಗಿರಬೇಕು. ಟೀಚರು ಮಾತಾಡ್ತಾನೆ, ಸ್ಟೂಡೆಂಟು ಮಾತಾಡ್ತಾನೆ, ಇಂಟರಾಕ್ಷನ್ಸ್ ಇರಬೇಕು. ಕ್ವಶನ್ ನಂಬರ್ 42, ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಕಮ್ಯುನಿಕೇಷನ್ ಆರ್, ನಮಗೆ ಗೊತ್ತಿದೆ, ಸೆಂಡರ್ ಮೆಸೇಜ್, ಚಾನಲ್, ರಿಸೀವರ್ ಆ್ಯಂಡ್ ಫೀಡ್ಬ್ಯಾಕ್. ಜೊತೆಗೆ ನಾಯ್ಸು ಇರುತ್ತೆ ಗೊತ್ತಿಲ್ಲಿ. ಕ್ವಶನ್ ನಂಬರ್ 43, ಇನ್ ಕಮ್ಯುನಿಕೇಷನ್ ನಾಯ್ಸ್ ರೆಫರ್ಸ್ ಟು, ಕಮ್ಯುನಿಕೇಷನ್ ಕ್ವಶನ್ಸ್ ಬಂದುಬಿಟ್ಟಿದೆ, ಮೈಟ್ ಬಿ ಫೈನ್. ನಾಯ್ಸ್ ರೆಫರ್ಸ್ ಟು ಎನಿ ಡಿಸ್ಟರ್ಬೆನ್ಸ್ ಇನ್ ಅ ಮೆಸೇಜ್, ಬ್ಯಾರಿಯರ್ ಅಂತ ಹೇಳ್ಬೋದು. ಬ್ಯಾರಿಯರ್ಸ್ ಟು ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ಕ್ಲೂಡ್ ಪುವರ್ ಲ್ಯಾಂಗ್ವೇಜ್, ಡಿಸ್ಟ್ರಾಕ್ಷನ್, ಪ್ರಿಜುಡೈಸ್, ಅದೆಲ್ಲ ಬ್ಯಾರಿಯರ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಒನ್ ವೇ ಕಮ್ಯುನಿಕೇಷನ್? Lecture method is a one-way communication. Non-verbal communication includes gestures, expression, postures. ಇದೆಲ್ಲ non-verbal communication. Teacher credibility depends on competence and character. ನಮಗೆ ಎಷ್ಟು ಎಬಿಲಿಟಿ ಇದೆ, ನಮ್ಮ ಕ್ಯಾರೆಕ್ಟರ್ ಯಾವ ರೀತಿ ಇದೆ, ಇದನ್ನೆಲ್ಲ ಮಕ್ಕಳು ಜಡ್ಜ್ ಮಾಡ್ತಾ ಇರ್ತಾರೆ. ಇದೆಲ್ಲ ಹೆಂಗೆ ಬರುತ್ತೆ ನಮಗೆ? ನಮ್ಮ ನಾಲೆಡ್ಜು, ನಮ್ಮ ಇಂಟಿಗ್ರಿಟಿಯಿಂದ ಬರುತ್ತೆ. ಕ್ವೆಶನ್ ನಂಬರ್ 48, ಇನ್ ಬ್ಲೆಂಡೆಡ್ ಲರ್ನಿಂಗ್. ಬ್ಲೆಂಡೆಡ್ ಲರ್ನಿಂಗ್ ಅಂದರೆ ಸಿಂಪಲ್ ಆನ್ಲೈನ್ ಪ್ಲಸ್ ಆಫ್ಲೈನ್. ಇದು ನೆನ್ಪಿಟ್ಕೊಳ್ಳಿ, combination of both. Question number 49, flipped classroom means. Flipped classroom ಅಂದರೆ ಸ್ಟೂಡೆಂಟ್ಸು ಮನೇಲಿ ಥಿಯರಿಟಿಕಲ್ ಆಗಿ ಓದ್ತಾರೆ, ಕ್ಲಾಸ್ ರೂಮಲ್ಲಿ ಬಂದು ಪ್ರಾಕ್ಟಿಕಲಾಗಿ ಕೆಲಸ ಮಾಡ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ ಅದನ್ನು. ಕ್ವೆಶನ್ ನಂಬರ್ 50, ಟೀಚರ್ಸ್ ಪ್ರೊಫೆಷನಲ್ ಗ್ರೋತ್ ಡಿಪೆಂಡ್ಸ್ ಆನ್ ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ರಿಫ್ಲೆಕ್ಷನ್. ನಾವು ಟೀಚರ್ಸ್ ಆಗಿ ಕಲಿತಾನೇ ಇರಬೇಕು. ದಟ್ ಈಸ್ ದ 50 ಕ್ವೆಶನ್ಸ್. ಮೈಟ್ ಬಿ ಇಲ್ಲಿ ಕೆಲವೊಂದು ಕಮ್ಯುನಿಕೇಷನ್ನು ಕ್ಲಾಸ್ ರೂಮ್ ಕಮ್ಯುನಿಕೇಷನ್ನ ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿದ್ದಾರೆ ಅಷ್ಟೇ. ನೋ ವರೀಸ್, ದಟ್ಸ್ ಗುಡ್. ವಿ ವಿಲ್ ಗೆಟ್ ಟು ಲರ್ನ್ ಎವ್ರಿಥಿಂಗ್. ವಿ ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ವೆರಿ ಮಚ್.